ಇವತ್ತು ನಾವು ಹೋಗ್ತಾ ಇದ್ದೀವಿ ಒಬ್ಬ ಕವಿಯವರ ಮನೆಗೆ. ಆ ಕವಿಯವರ ಕಿರುಪರಿಚಯನ ನಾನು ಮಾಡಿಕೊಡ್ತೀನಿ. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ಕಲಾವಿದ, ನಾಟಕಗಾರ, ಕವನಗಾರರಲ್ಲಿ ಒಬ್ಬರಾದ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವವರಲ್ಲಿ ಒಬ್ಬರಾದ ಶಿವರಾಮ್ ಕಾರಂತರವರ ಊರಿಗೆ. ಅವರ ನೆನಪಿಗಾಗಿ ಒಂದು ಸುಂದರವಾದ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಆ ಪಾರ್ಕನ್ನು ವೀಕ್ಷಿಸಲು ನಾವು ನಮ್ಮ NST ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ತಂಡದ ಜೊತೆಗೆ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಬನ್ನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅವರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಈ ಸುಂದರ ಪಾರ್ಕಿನ ಹೆಸರು ಡಾಕ್ಟರ್ ಕಾರಂತ್ ಥೀಮ್ ಪಾರ್ಕ್ ಅಂತ ಹೇಳಿ. ಡಾಕ್ಟರ್ ಶಿವರಾಮ್ ಕಾರಂತ್ರವರು ಅಕ್ಟೋಬರ್ 10, 1902 ಜನಿಸ್ತಾರೆ. ನಿಮ್ಗೆ ಅನಿಸಿರ್ಬೋದು ಶಿವರಾಮ್ ಕಾರಂತ್ರವರ ಪಾರ್ಕ್ ಅಂದಮೇಲೆ ಅವ್ರದ್ದಿರಬೇಕು, ಆದರೆ ಯಕ್ಷಗಾನ ನೃತ್ಯಗಾರರು, ಕೋಳಿ, ಹಸು ಏಕಿದೆ ಅಂತೇಳಿ. ಬನ್ನಿ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಬನ್ನಿ ಪಾರ್ಕ್ ಒಳಗೆ ಹೋಗೋಣ. ಪಾರ್ಕ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಅವರ ಸ್ಟ್ಯಾಚು ಇದೆ. ಒಂದು ಕ್ಷಣ ಅವ್ರನ್ನೇ ನೋಡ್ದಂಗೆ ಆಯಿತು. ಮತ್ತು ಅಲ್ಲಿ ಮೀನು ಕೂಡ ಸಾಕಣೆ ಮಾಡಿದ್ದಾರೆ. ಮೀನು ಅಲ್ಲೂ ಕೂಡ ಒಂದು ಸ್ಟ್ಯಾಚು ಇದೆ ನೋಡಿ, ಇದೇ ಸ್ಟ್ಯಾಚು ಅದು. ಮತ್ತು ಇಲ್ಲಿ ಮೀನು ಸಾಕಾಣಿಕೆ ಮತ್ತು ಅದರ ಮಧ್ಯದಲ್ಲಿ ಅವರ ಸ್ಟ್ಯಾಚುವನ್ನು ಹಾಕಿದ್ದಾರೆ. ಇದೆ ಡಾಕ್ಟರ್ ಕೋಟ ಶಿವರಾಮ್ ಕಾರಂತ ಥೀಮ್ ಪಾರ್ಕ್. ಇದು ಕೋಟಾ ಗ್ರಾಮ, ಉಡುಪಿ ಜಿಲ್ಲೆಯಲ್ಲಿದೆ. ನಡ್ರಿ ಇದೇ ಮೂಕಜ್ಜಿಯ ಕನಸುಗಳು ಎಂಬ ಪುಸ್ತಕ. ಅದರ ನೆನಪಿಗಾಗಿ ಅದರ ಸ್ಟ್ಯಾಚು ಕಟ್ಟಿದ್ದಾರೆ. ಜೋಕ್ ಮಾಡ್ತಾವನೆ. ಇದು ಅವರ ಸ್ಟ್ಯಾಚುಗಳು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋರು ಒಳಗಡೆ ಸ್ಟ್ಯಾಚುಗಳನ್ನ ಇಟ್ಟಿದ್ದಾರೆ ಆ ರೂಮು. ಅದಕ್ಕಿಂತ ಮುಂಚೆ ಇಲ್ಲಿ ಉಡುಪಿ ಜಿಲ್ಲೆ ಇದನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಹೆಲ್ಪ್ ಮಾಡಿರೋಕ್ಕಂಥವ್ರದ್ದು ಹೆಸರುಗಳನ್ನ ನೋಂದಾಯಿಸಿದ್ದಾರೆ. ನೀವು ಒಳಗಡೆ ಹೋಗೋಣ. ಇವರು ಗೈಡ್ ಮಾಡ್ತಾರೆ. ಇಲ್ಲಿ ಫೋಟೋ ಕಾಣ್ತಾ ಇರೋದು ಅವರಿಗೆ ಗೌರವ ಸಮರ್ಪಣೆ ಮಾಡಿರೋರ ಒಂದೊಂದು ಫೋಟೋವನ್ನು ಕ್ಲಿಕ್ ಮಾಡಿ ಮಡಗಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತಾರೆ, ಹಳೆಯ ಕಾಲದಲ್ವ, ಇಲ್ಲಿ ಏನು ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ಬೋದು. ಈ ಜಾಗದಲ್ಲಿ ಯಕ್ಷಗಾನ, ಸಂಗೀತ ಹಾಗೂ ಭರತನಾಟ್ಯ ಮತ್ತು ಇನ್ನೂ ಮುಂತಾದ ಡ್ರಾಯಿಂಗ್ ಎಲ್ಲ ಮಾಡಿಸ್ತಾರಂತೆ. ಇದು ಶಿವರಾಮ್ ಕಾರಂತರವರು ಅಂದರೆ ಇದ್ದಾಗಲೂ ಕೂಡ ಇದನ್ನು ನಡೆಸ್ತಾ ಇರೋಂತೆ. ನೋಡಿ, ಅವರು ಡ್ರಾಯಿಂಗ್ ಮಾಡಿಸಿರುವಂಥದ್ದು ಇದೆಲ್ಲ ನಾನು ತೋರಿಸ್ತಾ ಇರೋವಂಥದ್ದು. ಅವರು ಡ್ರಾಯಿಂಗ್ನ ಮಾಡಿಸಿರುವಂಥದ್ದು. ಮತ್ತು ಅಲ್ಲೂ ಮಕ್ಕಳು ಕೈಲಿ ಮಾಡಿಸಿರೋದು ತುಂಬ ಇದೆ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತ. ಇದು ಅವರು ನಾಟಕ ಮತ್ತು ನೃತ್ಯ, ಯಕ್ಷಗಾನವನ್ನು ಕೂಡ ಮಾಡ್ತಿದ್ರಂತೆ. ಡಾಕ್ಟರ್ ಶಿವರಾಮ್ ಕಾರಂತರವರು ಯಕ್ಷಗಾನದಲ್ಲೂ ಕೂಡ ಎಕ್ಸ್ಪರ್ಟ್ ಅಂತೆ. ಅವ್ರಿಗೂ ಅದರಲ್ಲೂ ಕೂಡ ಸನ್ಮಾನ ಬಂದಿದೆ. ಇದು ಮಕ್ಕಳು ಅಲ್ಲಿಗೆ ತರಬೇತಿ ಬರ್ತಾ ಇದ್ದಾರಲ್ಲ ಮಕ್ಕಳು, ಅವರಿಗೆ ತರಬೇತಿ ಕೊಟ್ಟು ಈ ಥರ ಮಾಡಿದ್ದಾರೆ. ಮಕ್ಕಳ ಕೈಲಿ ಈ ಥರ ಮಾಡಿಸಿದ್ದಾರೆ. ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟು ಅವರ ನೆನಪಿಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋರ ಒಂದು ವಿಗ್ರಹ ಕೂಡ ಇಟ್ಟಿದ್ದಾರೆ. ಇವರು ಚಂದ್ರಶೇಖರ್ ಕಂಬಾರ್ ಅಂತ ಹೇಳಿ. ಇವರು ಗಿರೀಶ್ ಕಾರ್ನಾಡ್. ಇವರು UR ಅನಂತಮೂರ್ತಿ. ಇದು ಶಿವರಾಮ್ ಕಾರಂತ್ರೆ. ಅಂದರೆ ಒಂದು ಟೀಚಿಂಗ್ ಮಾಡಬೇಕಾದ್ರೆ ಒಂದು ಫೋಟೋ ಥರ ತೆಗೆದು ವಿಗ್ರಹವನ್ನು ನಿರ್ಮಾಣ ಮಾಡೋರು. ಇವರು ದಾರಾ ಬೇಂದ್ರೆ. ಇವರು ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್.
ಇವರು ಕುವೆಂಪು. ಎಷ್ಟು ಜನ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರೋರು. ಅವರ ವಿಗ್ರಹ ಕೂಡ ಅಲ್ಲೇ ಇಟ್ಟಿದ್ದಾರೆ. ಮತ್ತು ಇದ್ರದ್ದು ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದು ಬಳ್ಳಿ ಜನವರಲ್ಲ, ಬಳ್ಳಿ ಮನೆ ಬಂದಿದ್ದಲ್ಲ, ಹಾಗಾಗಿ ಅವರೊಬ್ಬರು ಪರಿಸರ ಪ್ರೇಮಿ. ನವಿಲುಗರಿ ಕೊಟ್ಟು ಕಾದಂಬರಿ ಬರೆಯೋದು. ಈ ಗೆಜ್ಜೆ ಕಟ್ಟಿಕೊಂಡು ನೋಡಿ ಯಕ್ಷಗಾನ ನಾಟಕ ಮಾಡೋದು, ಹಳವರ ಭಾಗ ಗೆಜ್ಜೆ ಕಟ್ಟಿಕೊಂಡು ನೋಡಿ ಇದು ಸಮುದ್ರ ಎಲ್ಲವನ್ನು ಒಬ್ಬರೇ ಮಾಡಿದ್ದಾರೆ ಅಂತ ರೇಖಾಚಿತ್ರ ಮಾಡಿಕೊಡ್ತಾರೆ. ಹೇಗೆ ಹೇಳ್ತಾರೆ, ಇದನ್ನೇ ಪ್ರತಿ ವರ್ಷ ಊಟದಲ್ಲಿ ಅವರು ಹೇಳಿದ್ರು. ಅದೇ ಈಗ ಡಾಕ್ಟರ್ ಶಿವರಾಮ್ ಕಾರಂತರವರ ಹುಟ್ಟಿದ ದಿನ ಒಂದೊಂದು ಪ್ರೋಗ್ರಾಮ್ ಮಾಡ್ತೀವಿ, ಅವತ್ತು ಇದೇ ಚಿತ್ರವನ್ನು ನಾವು ಮೊಮೆಂಟೋಗೆ ಹಾಕಿ ಕೊಡ್ತೀವಿ ಅಂತ. ಇದು ಅವರೇ ಹೇಳ್ತಾರೆ. ತಾಳೆ ಮರ ಗೊತ್ತಿದ್ದ, ಕಪ್ಪು ಬರ್ತದಲ್ಲ, ಅದು ಅದರ ಮರಕ್ಕೆ ಇರ್ತಾರೆ. ಇದು ಮತ್ತೆ ಸಿಮೆಂಟ್ ಇವರು ಟೀಚರ್ ಆಗಿದ್ದಾರೆ. ಇವರು ಆ ಕಡೆ ಶಿವಮೊಗ್ಗ ಆ ಕಡೆ. ಮೊನ್ನೆ ಸಲ ಮಕ್ಕಳನ್ನೆಲ್ಲ ತಗೊಂಡು 2 ವರ್ಷಕ್ಕಿಂತ ಮುಂಚೆ ಆ ಮಕ್ಕಳೆಲ್ಲ ಮೇಡಮ್ ಇದು ನೀವಲ್ಲ ಅಂತ ಹೇಳ್ತಾರೆ. ಟೀಚರ್ ಆಗಿದೆ 2 ವರ್ಷ ದುಡಿಬೋದು ಮತ್ತೆ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇವರ ಶ್ರೀರಾಮ್ ಕಾರಂತ್ ಅವರ ಫ್ಯಾಮಿಲಿ ಫೋಟೋ ಅಂತೆ. ತಂದೆ ಶೇಖರ್ ಕಾರಂತ್, ತಾಯಿ ಲಕ್ಷ್ಮಮ್ಮ, ಸಂಗಾತಿ ಅಂದರೆ ಅವರ ವೈಫ್ ಲೀಲಾ, ಅವಳ ಮಕ್ಕಳ ಹೆಸರು ಹರ್ಷ ಮತ್ತು ಉಲ್ಲಾಸ್, ಮಾಳ್ವಿಕಾ ಮತ್ತು ಕ್ಷಮ. ಇದು ಇಲ್ಲಿ ಅಜ್ಜಿ ಮತ್ತು ಮೊಮ್ಮಕ್ಕಳು ಕುತ್ಕೊಂಡು ಕತೆ ಹೇಳೋ ಥರ ಕಾಣಿಸ್ತಾ ಇದೆಯಲ್ಲ, ಈ ಸ್ಟ್ಯಾಚು ಇಲ್ಲೇ ಇರೋದು. ಶ್ರೀರಾಮ್ ಕಾರಂತ್ ಅವರು ಬರೆದಿರ್ತಕ್ಕಂಥ ಮೂಕಜ್ಜಿ ಕಥೆಯ ಕನಸನ್ನು ಈಗ ಇಲ್ಲಿ ಹಾಕ್ತಾರೆ. ಕೇಳೋಣ ಬನ್ನಿ. ಹೌದು ಮಕ್ಕಳೇ, ಕಾತಿಯೂ ಹೇಳ್ತೆ, ಶಿವರಾಮ್ ಕಾರಂತ ಪಾಲ್ ಬಗ್ಗೆಯೂ ಹೇಳ್ತೆ ನಾನು. ಅದಕ್ಕೆ ಶಿವರಾಮ್ ಕಾರಂತ ಪಾರ್ಕ್ ಅಂಬುದು ಇದು ಸಾಮಾನ್ಯ ಪಾರ್ಕ್ ಅಲ್ಲ ಮಕ್ಕಳೇ. ನಮ್ಮೂರಿಗೆ ಹೆಸರುವಾಸಿ ಸಾಹಿತಿ ಶಿವರಾಮ್ ಕಾರಂತ ಇದ್ದಲ್ಲ, ಅವ್ರ ನೆನಪಿ ಕಟ್ಟಿದ ಪಾರ್ಕ್ ಇದು. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದ. ಅವ್ರ ಅಪ್ಪಯ್ಯ ಶ್ರೇಷ್ಠ ಕಾರಂತ, ಅವ್ರ ಅಮ್ಮ ಲಕ್ಷ್ಮಿ ಅಂದೇಳಿ. ಕಾರಂತ ಓಟದ ಹೆಸರನ್ನ ಪ್ರಪಂಚದ ಉದ್ದಕ್ಕೂ ತಗೊಂಡು ಹೋಯ್ರು. ಎಂತ ಕಾಗುದು ಬಿಟ್ಟು ಅಲ್ಲಿ ಮಕ್ಳು ಎಲ್ಲ ಮೂರ್ತಿ ಕಂಡು ಅದೆಂತ ಇದೆಂತ ಕೇಂತ ಅನ್ನೋದು ಅಲ್ಲ. ಮತ್ತೆ ಎಲ್ಲ ಬರೋಂಗೆ ಚಂದ ಚಂದ ಬಾಂಬೆ ಇತ್ತು, ಅದಕ್ಕೆ ಕೇಳಿದ್ದು. ಮಕ್ಕಳೇ, ಅದು ಬಾಂಬೆ ಅಲ್ಲ, ಅದು ಮೂರ್ತಿ. ಒಂದೊಂದು ಮೂರ್ತಿ ಇದ್ದು ಒಂದೊಂದು ಕಥೆ ಇಟ್ಕೊಂಡು ನೀವು ಪಾರ್ಕ್ ಒಳ ಬೊಬ್ಬತ್ತಿಗೆ ಎಡಬದಿ ಹಂಗೆ ಮರದ ಕೆಳಗೆ ಕಥೆ ಹೇಳ್ತಾ ಕುತ್ಕೊಂಡು ಅಜ್ಜಿ ಮತ್ತು ಮೊಮ್ಮಕ್ಕಳ ಮೂರ್ತಿ ಕಂಡಿದ್ಯಾ? ಹೌದು, ಖಂಡಿತ. ಅಲ್ಲಿ ಪಟದ ಕಂಡಿದ್ದ ಪಾಠ ಎಲ್ಲ ತಗೊಂಡ್ರಡಿಲ್ಲ ಮಕ್ಕಳೇ. ಮೂರ್ತಿಗೆ ಮುಟ್ಟುಕೋಬೇಡಿ, ಅದು ಹಾಳಾಗ್ತಕ್ಕ. ಆ ಮೂರ್ತಿ ಅಂತ ಕಾಲ್ ಮಾಡಿದ್ದ ಕಾರಂತ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತಲ್ಲ, ಮೂಕಜ್ಜಿಯ ಕನಸುಗಳು ಅಂದೇಳಿ. ಆ ಮೂಕಜ್ಜಿ ಮೂರ್ತಿಯೇ ಇದು ಮಕ್ಕಳು. ಅಲ್ಲೇ ಆಚೆ ಬದಿ ಜಟಾಯು ಮೂರ್ತಿ ಕಂಡ್ರಿಯಾ? ಆದ್ರೆ ಪಕ್ಷಿ ಕಣ್ಣಂಗಿಲ್ಲ, ಯಾಕೆಪ್ಪ ಮನುಷ್ಯ ಕಣ್ಣಾಗಿತ್ತು. ಅದ ಕಾರಂತ ಯಕ್ಷಗಾನ ಬ್ಯಾಗ್ ಅವ್ರ ಶಿಷ್ಯ ಬಂದಂಗೆ ಸಂಜೀವ್ ಸುವರ್ಣ ಇದ್ದಲ್ಲ, ಅವ್ರು ಹಾಕಿದ ಜಟಾಯು ವೇಷದ ಮೂರ್ತಿ ಅದು. ಓಲ್ ಎತ್ತಿನ ಗಾಡಿ ಒಂದು ಮೂರ್ತಿ ಇದ್ದಾರೆ, ಅದು ಜೀವನದಲ್ಲಿ ತೋರುತ್ತೆ. ಹೌದು ಮಕ್ಕಳೇ, ಅವ್ರ ಗಾಳಿ ಕೂಸಣ್ಣ ಗಾಡಿ ಅವ್ರದ್ದೇ ಮೂರ್ತಿ. ಈಗಿದ್ರೆ ಗಾಡಿ ಮಕ್ಕಳು ಸಿಕ್ಕುದಿಲ್ಲ, ಅದಕ್ಕೆ ಅವ್ರೊಂದು ಮೂರ್ತಿ ಮಾಡಿ ಬೆಚ್ಚದು. ಮಕ್ಕಳು ಎತ್ತಿನ ಗಾಡಿ ಹತ್ರ ಪಟ್ಟ ತಗೊಂಡಿದ್ದು ಇರ್ಲಿ ಹೌದು ನಮ್ಮನೆ ಆಸೆ ಅಲ್ವ. ಮತ್ತೆ ಅದು ದ್ವಾರ ಬಾಗಿಲಲ್ಲಿ 2 ಯಕ್ಷಗಾನ ವೇಷದ ಮೂರ್ತಿ ಕಂಡ್ರಿಯಾ? ಅದು ನಮ್ಮ ಕರಾವಳಿ ಹೆಮ್ಮೆ ಕಲೆ ಯಕ್ಷಗಾನದ. ಒಂದು ಬಡದು ಕೆಟ್ಟಿದ್ದು, ಮತ್ತೊಂದು ತೆಗೆದು ಕೆಟ್ಟಿದ್ದು. ಹೌದಾ? ಸಾಕು. ಒಳಗೆ ಬಂದಾಗ್ಲಿ ಒಂದು ಕೆರೆ ಕಂಡ್ರಿ ಅದ ಮಕ್ಕಳೇ. ಕೆರೆ ಕಂಡ್ರೆ ಮೀಸಾಲಕ್ಕಂಬಂಗಿತ್ತು. ಆ ಕೆರೆಗೆ ಕೊಳಕೆರೆ ಅಂತ. ಮೊದಲೆಲ್ಲ ಈ ಬದಿ ಗೆದ್ದಿ ಬೇಸಾಯಿಗೆ ಈ ಕೆರೆ ನೀರೇ ಅಂಬರು. ಆ ಕೆರೆ ಮಧ್ಯೆ ಇತ್ತಲ್ಲ, ಅದೇ ಶಿವರಾಮ್ ಕಾರಂತ ಮೂರ್ತಿ ಮಕ್ಕಳೇ. ಕೆರೆ ಮತ್ತೆ ಮೂರ್ತಿ ಬೆಳೆಸಿರಲ್ಲ, ಹಾಳಾದಿಲ್ಲ ಅದು. ಅದು ಕಂಚಿನ ಎಕ್ಕದ ಮೂರ್ತಿ, 350 kg ಇತ್ತೆ. ಇಲ್ಲಿಗೆ ಯಾರೇ ದೊಡ್ಡ ಮನುಷ್ಯರು ಬರಲಿ, ಮೊದಲ ಆ ಮೂರ್ತಿ ಒಂದು ಕೂಸಾರ ಹಾಕಿ ನಮಸ್ಕಾರ ಮಾಡಿ ಮತ್ತೆ ಒಳಗೆ ನಾವು ದೂರದಲ್ಲಿ ನಮಸ್ಕಾರ ಮಾಡಿ ಬಂದಿತ್ತು. ನೀವು ಕಾರಂತ ಮೂಕಜ್ಜಿಯ ಕನಸುಗಳು ಕಾದಂಬರಿಯ ಕಲಾಕೃತಿ ಕಂಡ್ರೆ ಮಕ್ಕಳೇ? ಜನಪದ ಕಣ ನೀರು ಬೆಳೆದಿತ್ತಲೆ ಅದ? ಹೌದು, ಕಾರಂತ ಆ ಕಾದಂಬರಿಯಲ್ಲಿ ಹೇಳಿದ ವಿಚಾರ ಎಗಳಿಗೂ ನೀರು ಕಣಂಗೆ
ಸ್ಟೋಮನ್ ಬಗ್ಗೆ ನಾನು ಓದಿದ್ದೆ. ಹಾ, ಅಲ್ಲೇ ಪಾರಿಜಾತದ ಮರದ ಕೆಳಗೆ ಉಯ್ಯಾಲೆ ಕೂತ ರಾಧಾಕೃಷ್ಣ ಮೂರ್ತಿ ಕಂಡ್ರಿಯಾ? ಅದು ರಾಧಾಕೃಷ್ಣರ? ಹೌದು ಮಕ್ಕಳೇ, ಅದು ಯಕ್ಷಗಾನ ವೇಷವಾಗಿತ್ತು ರಾಧಾಕೃಷ್ಣ ಮೂರ್ತಿ. ಸಾಕಿತ್ತದ? ಹೌದಜ್ಜಿ, ಆಗಿತ್ತು. ಕಾಮಕ್ ಖುಷಿ ಆಗ್ತಿತ್ತು ಈ ಪಾರ್ಕ್. ಕಾಮ್ ಅಂಡ್ ಕೂಲ್ ಅಂತಲ್ಲ, ಹಂಗಿತ್ತು. ಹಾ, ನೀವು ಹಾಗೆ ಜಗಲಿ ಬಂದ್ರಿ ಅಲ್ಲ, ಅಲ್ಲೇ ಬಾಡಿ ಮೇಲೆ ಒಂದು ಉಪ್ಪು ಚಿತ್ರ ಇತ್ತು ಕಂಡ್ರಿ? ಅದು 10 ಕೈ ಇತ್ತಲ್ಲ, ಅದ? ಅದು ಮಕ್ಕಳೇ, ಕೇಕೆ ಹಬ್ಬಾರು ಬಿಡಿಸಿದ ಕಾಲದ ಹುಚ್ಚು ಮನಸ್ಸಿನ 10 ಮುಖವ ರೇಖಾಚಿತ್ರದ ಉಪ್ಪು ಶಿಲ್ಪ. ಕಾರಂತಂದು ಎಂತ ತಿಳ್ಕೊಂಡಿರಿ? ಅವರು ವಿಜ್ಞಾನಿ, ಸಾಹಿತಿ, ನಾಟಕಕಾರ, ಚಿತ್ರಕಾರ, ಪರಿಸರ ಪ್ರೇಮಿ, ಒಂದ ಎರಡ. ಹಾ, ಅದಕ್ಕೆ ಕಾಳಿ ಕಾರಂತಲ್ಲ ನಡೆದಾಡೋ ವಿಶ್ವಕೋಶ ಅಂತಿದ್ರು. ಹಾ, ಒಂದು ಆಟಗೆಲ್ಲ ಕಂಡ್ರೆ ಅದುವರೆಗೆ ರಾಜ್ಯದ ದೊಡ್ಡ ದೊಡ್ಡ ಕಲಾವಿದರು ಕಾರಂತ ಕಾದಂಬರಿಗಳನ್ನು ಹೇಗೆ ಕಂಡಿರೋ ಹಾಗೆ ಬಿಡಿಸಿ. ಹಾ, ಅಲ್ಲೇ ಕಾರಂತ ಬೇರೆ ಬೇರೆ ನಮಗೆ ಪಟ ಇಟ್ಕೊಂಡು. ಹೌದೌದು, ಕಾರಂತ ಕೊಳಿತಿದ್ದ ಪಟ ಕೂಡ ಅಲ್ಲಿತ್ತು. ಹೌದು, ಕಾರಂತರಿಗೆ 90 ವರ್ಷ ಆದಗಳಿಗೂ ಗೆಜ್ಜೆ ಕಟ್ಟಿ ಕೊಡ್ತೀರ. ಹೌದಾ? ಹಾ, ಅಷ್ಟೇ ಅಲ್ಲ, ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತಲ್ಲ, ಅವ್ರಿಗೆಲ್ಲ ಮೂರ್ತಿ. ಅಲ್ಲಜ್ಜಿ, ಆ ರಂಗಮಂದಿರಕ್ಕೆ ಹಾಗಿತ್ತು? ಓ, ಅದ ಅದು ಬೇಲೂರು ರಂಗಮಂದಿರ ನಾನು ಮಾಡಿದ್ದು. ಅದು ನಾಟಕ, ಯಕ್ಷಗಾನ, ತರಬೇತಿ ಯಾವುದು ಬೇಕಾದ್ರೂ ಆಗ್ತದೆ. ಇಲ್ಲಿ ಹೊರಗಿನ ಕಲಾವಿದರು ಬಂದ್ರೆ ಅವ್ರಿಗೆ ಹ್ಯಾಂಗ್ ಬೇಕು ಹಾಗೆ ಬಳಸ್ಕೊಳ್ಳ. ಹೌದಾ? ನಮಗೂ ಈ ಕಾರ್ಯಕ್ರಮ ಕಾಣ್ತಂತೇಳಿ ಭಾರಿ ಆಸೆ ಇತ್ತು. ಹೌದಾ? ಅಕ್ಟೋಬರ್ ತಿಂಗಳಲ್ಲಿ ಬನ್ನಿ. ಕಾಲದ ಹುಟ್ಟಿದ ತಿಂಗಳಲ್ಲ, ಪ್ರತಿ ವರ್ಷ ಆ ತಿಂಗಳಿಗೆ ವಿಶೇಷ ಕಾರ್ಯಕ್ರಮ ಇರುತ್ತೆ. ಅದು ಅಲ್ಲದೆ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮ ಇರುತ್ತೆ. ಬನ್ನಿ. ಅದು ಗೊತ್ತಾ? ಇಲ್ಲಿ ಲೈಬ್ರರಿ ಭಾರಿ ಫೇಮಸ್ ಅವರು. ಹೌದಾ? ಅದಿ ಅಂತಕ್ಕೆ ಇದ್ರಿ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ನಾಲ್ಕು ಹಾಳೆಯವರೆಗೂ ಓದೋ ಪುಸ್ತಕ ಇಟ್ಕೊಂಡು, ಇಲ್ಲಿ ಎಲಿಮೆಂಟ್ರಿ ಶಾಲೆಯಿಂದ ಹಿಡಿದು PhD ಮಾಡುವವರಿಗೂ ಬೇಕಾದ ಪುಸ್ತಕ ಇತ್ತು. ಡಿಜಿಟಲ್ ಲೈಬ್ರರಿ ಸಮೇತ ಇತ್ತು. ಇಲ್ಲಿ ವಾತಾವರಣ ವ್ಯವಸ್ಥೆ ಎಲ್ಲ ಕಂಡು ಭಾರಿ ಖುಷಿ ಆಯ್ತು. ಹೌದೌದು, ಇಲ್ಲಿಂದ ಹೋಗಕ್ಕೆ ಮನಸ್ಸಾಗ್ತಿಲ್ಲ. ಇಂಥ ಒಳ್ಳೆ ಕಲ್ಪನೆ ಯಾರ ಮನಸ್ಸಿಗೆ ಬಂದಿದ್ದ? ಓ, ಅದ ನಮ್ಮ ಪಾಠದ ಶ್ರೀನಿವಾಸ ಪೂಜಾರ ಕಲ್ಪನೆ ಇದೆ. ಅವರು ಕಾರಂತ ದೊಡ್ಡ ಅಭಿಮಾನಿ. ಅವ್ರ ಕನಸಿಗೆ ಬಣ್ಣ ತುಂಬುದ ತುಂಬ ಜನ ಇದ್ರು. ಯಾರನ್ನೆಲ್ಲ ಹೊಂದ ಮಾಡ್ಕೊಂಡು ಹೇಳಿ ಪಾಠದ ಕೊಡುಗೈದಾರಿ ಆನಂದ್ ಸಿ ಕುಂದರ್ ಇದ್ದ. ಪಾಠದ ಗ್ರಾಮ ಪಂಚಾಯತ್ ಅವ್ರ ಬೆನ್ನು ನಿಂತೀರ. ಕಾರಂತ ಹುಟ್ಟೂರ ಪ್ರಶಸ್ತಿ ಪ್ರತಿಷ್ಠಾನ ಅಂತೇಳಿ ಇತ್ತು. ಅದಕ್ಕೆ ಊರಿನ ಹಿರಿಯರು, ಸಾಹಿತಿಗಳು, ದಾನಿಗಳೆಲ್ಲ ಇತ್ತು. ಇಲ್ಲಿ ಸಾಪಾಯಿ ಕಾರ್ಯಕ್ರಮ ನಿರೂಪಣೆ ಮಾಡೋ ನರೇಂದ್ರ ಕುಮಾರ್ ಕೋಟ ಇದ್ರು. ಕರ್ನಾಟಕ ಸರ್ಕಾರ, ಊರಿನ ಸಂಘ ಸಂಸ್ಥೆಗಳು, ಹಿರಿಯರು, ಕಿರಿಯರು, ಇಲ್ಲಿನ ಸಿಬ್ಬಂದಿಗಳು ಎಲ್ಲ ಒಟ್ಟಾಗಿ ಒಂದೇ ಮನಸ್ಸಿಂದ ಕೆಲಸ ಮಾಡಬೇಕು. ಈ ಥೀಮ್ ಪಾರ್ಕ್ ಭಾಳ ಚಂದ ಕಾಣುತ್ತೆ. ಅದು ಅಲ್ಲದೆ ನಿಮ್ಮ ಹಾಗೆ ಸಾವಿರಾರು ಜನ ಬಂದು ಕಣ್ಕೊಂಡು ಹೋಗಿ ಲಾಯ್ಕಿತ್ತಂದೇಳಿ ಹೇಳ್ತಲ್ಲ, ಅದು ನಮಗೆ ಮತ್ತೂ ಹುರುಪು ಕೊಡುತ್ತೆ. ಹೌದಲ್ಲ, ಎಷ್ಟು ಜನ ದುಡ್ದಿರು. ಹೌದಾ? ಇಷ್ಟೆಲ್ಲ ಹೇಳ್ತಾರಲ್ಲ, ನಿಮ್ಮ ಹೆಸರೆಂತ? ಗೊತ್ತಾಗಿಲ್ಲ, ನಾನು ಮೂಕಜ್ಜಿ ಅಂದ್ರೆ ಕಾರಂತ ಕಾದಂಬರಿಯ ಮೂಕಜ್ಜಿ. ಏನು ಕಡು ಇತಿಹಾಸ ಹೇಳ್ತಿದ್ಲಮ್ಮ. ನಾನು ನಿಮಗೆಲ್ಲ ತೀರ್ಪು ಪಕ್ಕಾಗಿ ಹೇಳ್ದೆ. ಇನ್ನೊಂದ್ಸತಿ ಬನ್ನಿ ಅಕ್ಕ, ಸ್ವಲ್ಪ ಕೂಕೊಂಡು ಸುಧಾರಿಸ್ಕೊಂಡು ಕಡಿಮೆ ಕುಡಿಸೋ ಕಾದಗಳಿಗೆ, ಈ ಅಜ್ಜಿ ನೆನಪಾದಗಳಿಗೆ ಬರ್ತಾ ಇರಲಿ ಅಕ್ಕ. ಆಯ್ತಜ್ಜಿ, ಬತ್ತ ಈಗ ಹೋಗಿಡತ್ತ. ಫೋಟೋ ತೆಗೆದು ಗ್ರೂಪಲ್ಲಿ. ಬನ್ನಿ. ಇದಿಷ್ಟು ಕೂಡ ಮೂಕಜ್ಜಿ ಕತೆ ಅಂತ ಹೇಳಿ ಬೇರೆ ರೀತಿಯಲ್ಲಿ ಹೇಳಿ ಲಾಸ್ಟಿಗೆ ಮೂಕಜ್ಜಿ ನಾನೇ ಅಂತ ಹೇಳಿ ಕಥೆನ ಮುಗಿಸ್ತಾರೆ. ಇಲ್ಲಿ ಗ್ರಂಥಾಲಯ ಕೂಡ ಇದೆ. ಗ್ರಂಥಾಲಯದಲ್ಲಿ ಬರೋವಂಥವರು ಬುಕ್ನ ಪರ್ಚೇಸ್ ಮಾಡ್ಬೋದು. ಅಂದರೆ ನಮ್ಮ ಥರ ಪಿಕ್ನಿಕ್ ಹೋಗಿ ಬರೋವಂಥವ್ರು ಬುಕ್ನ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಲ್ಲಿ ಬರ್ತಾರಲ್ಲ ತರಬೇತಿ ತೊಗೊಂಡೋಗೋದಕ್ಕೆ ಅಂತ ಮಕ್ಕಳುಗಳಿಗೆ ಕುಣಿಸಿ ಓದಿಸಿ ಕಳಿಸ್ತಾರಂತೆ. ಮತ್ತು ಇಲ್ಲಿ ಈ ಕಡೆ ಇದಿಷ್ಟು ಇವ್ರು ತೋರಿಸ್ತಾ ಇದ್ದಾರಲ್ಲ, ಇದಿಷ್ಟು ಶಿವರಾಮ್ ಕಾರಂತ್ ಅವರೇ ಕೂಡ ಓದಿ ಇಟ್ಟಿರೋಂಥ ಬುಕ್ಗಳಂತೆ. ಮತ್ತು ಇಲ್ಲೆಲ್ಲ ಸುಮಾರು ಬುಕ್ಗಳಿದ್ದಾವೆ, ಕತೆಗಳು, ಕಾದಂಬರಿಗಳದೆಲ್ಲ ಓದೋದಕ್ಕೆ ಚೆನ್ನಾಗಿದೆ. ಮತ್ತು ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ಕೂಡ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರಂತೆ ಮಕ್ಕಳುಗಳಿಗೆ. ಅದು ಶಿವರಾಮ್ ಕಾರಂತ್ ಅವರ ನೆನಪಿಗಾಗಿ ಡಿಜಿಟಲ್ ಟೈಮ್ ಬಂದ ಮೇಲೆ
ಆವಾಗ ಇರಲಿಲ್ಲ, ಈಗ. ಮತ್ತು ಯಕ್ಷಗಾನ ನೃತ್ಯರನ್ನು ಯಾಕೆ ನಿರ್ಮಾಣ ಮಾಡಿದ್ದಾರೆ ಈ ಪಾರ್ಕಲ್ಲಿ ಅಂತ ಅಂದರೆ, ಡಾಕ್ಟರ್ ಶಿವರಾಮ್ ಕಾರಂತರು ಕೂಡ ಒಬ್ಬ ಅತ್ಯುತ್ತಮ ಯಕ್ಷಗಾನ ಪ್ರತಿಭೆಯವರು. ಹಾಗಾಗಿ ಈ ಪಾರ್ಕಲ್ಲಿ ಯಕ್ಷಗಾನ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಈ ರಂಗಮಂದಿರ ಅಂತ ಅಂದರೆ, ಇಲ್ಲಿ ಈ ಪಾರ್ಕಲ್ಲಿ ರಂಗಮಂದಿರ ಅಂತ ಇದೆ. ಆ ರಂಗಮಂದಿರದಲ್ಲಿ ಪ್ರತಿ ಅಕ್ಟೋಬರ್ 10ರಂದು ಒಂದು ಫಂಕ್ಷನನ್ನು ಮಾಡ್ತಾರೆ. ಯಾಕಂತ ಅಂದರೆ, ಡಾಕ್ಟರ್ ಶಿವರಾಮ್ ಕಾರಂತರು ಅಕ್ಟೋಬರ್ 10, 1902ರಲ್ಲಿ ಜನಿಸ್ತಾರೆ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಈ ವೇದಿಕೆಯಲ್ಲಿ ಪ್ರತಿ ವರ್ಷ ಅವರ ನೆನಪಿಗಾಗಿ ಒಂದು ಫಂಕ್ಷನನ್ನು ಮಾಡ್ತಾರೆ. ಅದು ಯಕ್ಷಗಾನನರು ಆಗಿರ್ಬೋದು, ಬೇರೆ ಇತ್ಯಾದಿ ನೃತ್ಯ, ಸಂಗೀತ, ಚಿತ್ರಕಲೆ, ಈ ಥರ ಒಂದು ಫಂಕ್ಷನನ್ನು ಮಾಡ್ತಾರೆ. ಒಂದು ಸ್ಟೇಡಿಯಂ ಥರನೇ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಸಭೆ, ಮಕ್ಕಳನ್ನು ಕೂರಿಸಿ ಸಭೆಯ ಥರ ಒಂದು ಮಾಡೋವಂಥ ಜಾಗ. ಇದೇ ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತರವರ ಥೀಮ್ ಪಾರ್ಕ್. ಮರಳಿ ಮಣ್ಣಿಗೆ ಮೈಮನ ಸುಳಿಯಲಿ, ಒಂಟಿದನಿ, ಮೂಕಜ್ಜಿಯ ಕನಸುಗಳು ಇತ್ಯಾದಿ ಕಾದಂಬರಿಗಳು, ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಪಡೆದು ನಮ್ಮ ನಾಡಿಗೆ ಹಾಗೂ ನಮ್ಮ ಭಾರತ ದೇಶಕ್ಕೆ ಒಬ್ಬ ಹೆಮ್ಮೆಯ ಕವಿಯಾಗಿ ನಮ್ಮನ್ನು ಅಗಲಿದ್ದಾರೆ. ಈ ಥೀಮ್ ಪಾರ್ಕನ್ನು ಸ್ಥಾಪಿಸಿದವರು ಕೊಟತಟ್ಟು ಗ್ರಾಮದ ಉಡುಪಿ ಜಿಲ್ಲೆ ಶ್ರೀನಿವಾಸ ಪೂಜಾರಿಯವರ ಮುಂದಾಳತ್ವದಲ್ಲಿ ಸ್ಥಾಪನೆಯಾಗಿದೆ. ಸೊ ಇದಿಷ್ಟು ಡಾಕ್ಟರ್ ಶಿವರಾಮ್ ಕಾರಂತರವರ ಜೀವನ ಚರಿತ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.